ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶತಮಾನಗಳು ಕಳೆದಿದ್ದರೂ 12ನೆಯ ಶತಮಾನ ಅಚ್ಚ ಹಸಿರಾಗಿ ಕನ್ನಡ ನಾಡಿನಲ್ಲಿ ಮನೆ ಮಾತಾಗಿದೆ. ಇದಕ್ಕೆ ಕಾರಣ ಶರಣರು, ಅವರು ಕಟ್ಟಿದ ನಾಡು, ಅವರು ರಚಿಸಿದ ವಚನಗಳು, ಅವರು ನುಡಿದಂತೆ ನಡೆದದ್ದು, ನಡೆದಂತೆ ನುಡಿದದ್ದು. ಬಡವ ಬಲ್ಲಿದ ಎನ್ನುವ ಭೇದವ ತೊರೆದೆ ಬದುಕಿತ್ತು. ಜಾತಿ ಮತ ಕುಲ ಗೋತ್ರವೆಂದೆಣಿಸದೆ ಒಬ್ಬರಿಗೊಬ್ಬರು ಬೆರೆತದ್ದು. ಹೀಗೆ ಹೇಳುತ್ತಾ ಸಾಗಬಹುದು. ಇವೆಲ್ಲದರ ಫಲವಾಗಿ ಸ್ತ್ರೀಯರಿಗೆ ತಮ್ಮ ಚಿಂತನೆಗಳನ್ನು ಜಗತ್ತಿಗೆ ತಿಳಿಸುವಂತಹ ಸ್ವಾತಂತ್ರ್ಯ ಲಭಿಸಿತು. ಅವರು ಕೂಡ ವಚನಗಳನ್ನು ಬರೆದರು, ಕಾಯಕದಲ್ಲಿ ತೊಡಗಿಸಿಕೊಂಡರು, ದಾಸೋಹ ಕಾರ್ಯದಲ್ಲಿ ಸಡಗರದಿಂದ ಮುಂದೆ ನಿಂತರು. ಹೀಗೆ ಪುರುಷರೊಡನೆ ಬೆರೆತು ಕಲ್ಯಾಣದಲ್ಲಿನ ಸಮಾಜೋಧಾರ್ಮಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಇಂತಹ ಶರಣೆಯರಲ್ಲಿ ಸತ್ಯಕ್ಕ ಎನ್ನುವ ಏಕದೇವತಾ ನಿಷ್ಠೆಯ ಸತ್ಯ ಶರಣೆಯನ್ನು ಕಾಣಬಹುದಾಗಿದೆ. ಇಂದಿನ ನುಡಿ ಸಂಚಿಕೆಯಲ್ಲಿ ಸತ್ಯಕ್ಕನ ವಚನ ವಿಚಾರಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸತ್ಯಕ್ಕನ 27 ವಚನಗಳನ್ನು ಸಮಗ್ರ ವಚನ ಸಂಪುಟದ 5ನೆಯ ಆವೃತ್ತಿಯಲ್ಲಿ ಡಾಕ್ಟರ್ ವೀರಣ್ಣ ರಾಜೂರರವರು ಸಂಪಾದಿಸಿ ವಚನ ಅಭಿಮಾನಿಗಳಿಗೆ ನೀಡಿದ್ದಾರೆ. ಸತ್ಯಕ್ಕನ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಬೂರ. ಶಿವಭಕ್ತರು ಮನೆಯ ಅಂಗಳದ ಕಸಗುಡಿಸುತ್ತಾ ಶಿವಭಕ್ತಿಯನ್ನು ಆಚರಿಸುವುದು ಸತ್ಯಕ್ಕನ ಕಾಯಕವಾಗಿತ್ತು. ಶಿವನಲ್ಲದೆ ಅನ್ಯ ದೈವವ ಪೂಜಿಸೆ, ಶಿವ ಶಬ್ದವನ್ನಲ್ಲದೆ ಅನ್ಯ ದೈವದ ಶಬ್ದವ ಕೇಳೆ ಎನ್ನುವ ಪ್ರತಿಜ್ಞೆ ಸತ್ಯಕ್ಕನದಾಗಿತ್ತು. ಒಂದು ದಿನ ಶಿವ ಭಿಕ್ಷುಕ ವೇಷದಲ್ಲಿ ಬಂದು ಸತ್ಯಕ್ಕ ಧಾನ್ಯದ ಭಿಕ್ಷೆಯನ್ನು ನೀಡಲು ಹರಿದ ಜೋಳಿಗೆಯಿಂದ ಅದು ನೆಲಕ್ಕೆ ಬೀಳುತ್ತದೆ. ಹರಿದ ಹರಿಯಿಂದ ಕಾಳು ಹರಿದು ಒಯ್ಯಿತು ಎಂದು ಬಿಡುತ್ತಾನೆ ಭಿಕ್ಷುಕ. ಹರಿ ಎನ್ನುವ ಶಬ್ದ ಕಿವಿಗೆ ಬೀಳುತ್ತಲೇ ಸತ್ಯಕ್ಕ ಸಿಟ್ಟಾಗಿ ಕೈಯಲ್ಲಿದ್ದ ಸಟ್ಟುಗೆಯಿಂದ ಭಿಕ್ಷುಕನನ್ನು ಹೊಡೆದು ಬಿಡುತ್ತಾರೆ. ಸತ್ಯಕ್ಕನ ನಿಷ್ಠೆಗೆ ಶಿವನು ಮೆಚ್ಚಿ ವರವ ಕರುಣಿಸಿದನೆಂದು ಭೈರವೇಶ್ವರ ಕಾವ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಸತ್ಯಕ್ಕನ ವಚನಗಳಲ್ಲಿ ಸತಿಪತಿ ಭಾವ, ಗುರು ಶಿಷ್ಯ ಜಂಗಮರ ಗುಣಲಕ್ಷಣಗಳು, ಸ್ತ್ರೀ ಪುರುಷ ಸಮಾನತೆ, ಸದ್ಭಕ್ತರ ಮಹಿಮೆ, ಹೀಗೆ ಅನೇಕ ವಿಚಾರಗಳಿರುವುದನ್ನು ನಾವು ನೋಡಬಹುದಾಗಿದೆ. ಸತ್ಯಕ್ಕ ತನ್ನದೇ ಆದಂತಹ ವಿಚಾರಗಳನ್ನು ವಚನಗಳ ಮೂಲಕ ಮಂಡಿಸಿರುವುದನ್ನು ನಾವು ಕಾಣಬಹುದು. ಒಂದು ವಚನದಲ್ಲಿ ಸ್ತ್ರೀ ಪುರುಷರ ಬಗ್ಗೆ ಸತ್ಯಕ್ಕ ತನ್ನದೇ ಆದಂತಹ ವಿಚಾರವನ್ನು ವಿಶೇಷವಾಗಿ ಮಂಡಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ. ಅಕ್ಕ ಹೇಳುತ್ತಾರೆ, ಮೊಲೆ ಮುಡಿ ಬಿದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ, ಕಾಸೆ ಮೀಸೆ ಕಠಾರವಿದ್ದುದೇ ಗಂಡೆಂದು ಪ್ರಮಾಣಿಸಲಿಲ್ಲ. ಅದು ಜಗದ ಹಾಗೆ, ಬಲ್ಲವರ ನೀತಿಯಲ್ಲ, ಏತರ ಹಣ್ಣಾದಡು ಮಧುರವೇ ಕಾರಣ, ಅಂಧವಿಲ್ಲದ ಕುಸುಮಕ್ಕೆ ವಾಸನೆಯೇ ಕಾರಣ, ಇದರಂಧವ ನೀನೇ ಬಲ್ಲೆ ಶಂಭು ಜಕ್ಕೇಶ್ವರ ಶಂಭು ಜಕ್ಕೇಶ್ವರ. ಇಲ್ಲಿ ಸತ್ಯಕ್ಕೆ ಹೇಳುತ್ತಾರೆ, ಜಗತ್ತು ಮೊಲೆ ಮುಡಿ ಬಂದರೆ ಹೆಣ್ಣು ಎನ್ನುತ್ತದೆ, ಹಾಗೆಯೇ ಗಡ್ಡ ಮೀಸೆ ಬಂದರೆ ಗಂಡು ಎನ್ನುತ್ತದೆ. ಆದರೆ
ಅದು ಪ್ರಾಮಾಣ್ಯವಲ್ಲ ಎಂದು ಬಿಡುತ್ತಾರೆ. ತಿಳಿದವರು ಅರಿತವರು ಹೀಗೆನ್ನಲಾರರು ಎನ್ನುತ್ತಾರೆ ಸತ್ಯಕ್ಕ. ಆಶ್ಚರ್ಯದ ಮಾತು. ಸತ್ಯಕ್ಕ ಹೇಳುತ್ತಾರೆ, ಯಾವುದೇ ಹಣ್ಣಾದರೂ ಅದರ ಮಧುರತೆಯಿಂದ ಗುರುತಿಸಲಾಗುತ್ತದೆ. ಹಾಗೆಯೇ ಸುಂದರವಾಗಿಲ್ಲದ ಹೂವಾದರೂ ಕೂಡ ಅದರ ಪರಿಮಳದಿಂದ ಗುರುತಿಸುತ್ತಾರೆ. ಹೀಗೆ ಹಣ್ಣು ಹೂವುಗಳಲ್ಲಿ ಭೇದವಿಲ್ಲದೆ ಅದರ ರುಚಿ ಪರಿಮಳದಿಂದ ಗುರುತಿಸುವಂತೆ ಹೆಣ್ಣು ಗಂಡು ಎನ್ನ ಭೇದವಿಲ್ಲದೆ ಅವರನ್ನು ಸಾಧನೆಯಿಂದ ಭಕ್ತಿಯ ಶ್ರೇಷ್ಠತ್ವದಿಂದ ಗುರುತಿಸಬೇಕೇ ಹೊರತು ದೇಹದ ಚಹರೆಯಿಂದಲ್ಲ ಎಂದು ತಿಳಿಸುವ ಮೂಲಕ ಸತ್ಯಕ್ಕ ಹೆಣ್ಣನ್ನು ದೈವತ್ಯದೊಡೆಗೆ ಕೊಂಡೊಯ್ದಿರುವುದನ್ನು ನಾವು ಕಾಣಬಹುದಾಗಿದೆ. ಇದನ್ನು 12ನೇ ಶತಮಾನದಲ್ಲಿನ ಶಿವಶರಣರು ಕೂಡ ಒಪ್ಪಿಕೊಂಡು ಅಪ್ಪಿಕೊಂಡದ್ದನ್ನು ನಾವು ಕಾಣಬಹುದಾಗಿದೆ. ಪ್ರಸ್ತುತ ಸಮಾಜದಲ್ಲಿ ಸ್ತ್ರೀಯರು ಸತ್ಯಕ್ಕನ ವಿಚಾರವನ್ನು ಅರಿತು ಸಂಸ್ಕೃತಿ ಸಂಸ್ಕಾರದೊಡನೆ ತಮ್ಮ ಸಾಧನೆಯ ಶಿಖರಕ್ಕೇರಿ ಎಲ್ಲರೊಡನೆ ಬೆರೆತು ಕುಟುಂಬ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸುವುದು ಒಳಿತು. ಆಗ ಮಾತ್ರ ನಾವು ಸತ್ಯಕ್ಕನ ಮಾತಿಗೆ ಬೆಲೆ ಕೊಟ್ಟಂತಾಗುತ್ತದೆ. ಸತ್ಯಕ್ಕನ ವಿಚಾರ ಹೀಗೆ ಸಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನದಲ್ಲಿ ಅಕ್ಕ ಹೇಳುತ್ತಾರೆ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪದಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆರಗದಿಪ್ಪುದೇ ನೇಮ ನೋಡ, ಶಂಭು ಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ, ಇವು ಕಾಣಿರಣ್ಣ ನಿತ್ಯ ನೇಮ. ಹೀಗೆ ಸತ್ಯಕ್ಕ ನೇಮ ನಿಷ್ಠೆಗಳ ಬಗ್ಗೆ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ಅಕ್ಕ ಹೇಳುತ್ತಾರೆ, ಲಿಂಗದ ಅರ್ಚನೆ ಲಿಂಗದ ಪೂಜೆ ಇವುಗಳನ್ನೇ ನೇಮ ಎಂದು ಹೇಳಲಾಗದು. ಹಾಗೆಯೇ ಮಂತ್ರಗಳನ್ನು ಹೇಳುವುದು ತಂತ್ರಗಳನ್ನು ಆಚರಿಸುವುದು ಇವುಗಳನ್ನೇ ನೇಮನಿಷ್ಠೆ ಎನ್ನಲಾಗದು. ಧೂಪ ದೀಪ ಆರತಿ ಇವುಗಳಿಂದ ಪೂಜಿಸುವುದನ್ನೇ ನೇಮ ಎನ್ನಲಾಗದು. ಹಾಗಾದರೆ ನೇಮವೆಂದರೇನು? ಸತ್ಯಕ್ಕೆ ಹೇಳುತ್ತಾರೆ, ಬೇರೆಯವರಿಗೆ ಸೇರಿದ ಹೆಣ್ಣು ಹೊನ್ನು ಮಣ್ಣು ಇವುಗಳನ್ನು ಬಯಸದೇ ಇರುವುದೇ ನಿಜ ನೇಮ ಕಾಣ ಎನ್ನುತ್ತಾರೆ. ಹೌದಲ್ಲವೇ? ಅಂತೆಯೇ ಸಿಕ್ಕ ದೈವಂಗಳ ಪಾದಕ್ಕೆ ಎರಗದೆ ಶಿವನಲ್ಲಿ ಭಕ್ತಿಯ ಶ್ರೇಷ್ಠತೆಯನ್ನು ಮೆರೆಯುವುದೇ ನಿಜ ನೇಮ ಎನ್ನುತ್ತಾರೆ. ಇಂತಹದನ್ನು ಅನುಸರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಅದುವೇ ನಿಜ ನಿತ್ಯ ನೇಮ ಎಂದು ಬಿಡುತ್ತಾರೆ ಸತ್ಯಕ್ಕ. ಹೀಗೆ ಸತ್ಯಕ್ಕ ಅಂದಿನ ಸಮಾಜದಲ್ಲೇ ಕೇವಲ ಪೂಜೆಯನ್ನೇ ನೇಮನಿಷ್ಠೆ ಎಂದು ಭಾವಿಸಬೇಡಿ. ಪರವಸ್ತುಗಳನ್ನು ಬಯಸದೆ ಪರದೈವಂಗಳನ್ನು ಪೂಜಿಸದೇ ಇರುವುದೇ ನಿಜ ನೇಮ, ಅದುವೇ ನಿಷ್ಠೆ ಎನ್ನುವ ಮೂಲಕ ಅಂದಿನ ಸಮಾಜವನ್ನು ಎಚ್ಚರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಈಗಲೂ ಕೂಡ ಅದು ಎಚ್ಚರಿಕೆಯ ಮಾತೆ ಎಂದು ಹೇಳಬಹುದು. ಸತ್ಯಕ್ಕ ಒಂದು ವಚನದಲ್ಲಿ ಭಗವಂತನ ಜೊತೆ ಕೂಡುವುದು ನನಗೆ ಎಷ್ಟು ಅವಸರ ಎನ್ನುವುದನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಹೀಗಿದೆ ವಚನ, ಇನಿಯಂಗೆ ತವಕವಿಲ್ಲ ಎನಗೆ ಸೈರಣೆ ಇಲ್ಲ, ಮನದಿಚ್ಛೆಯ ನರಿವ ಸಖಿಯರಿಲ್ಲ, ಇನ್ನೇವೆನವ್ವ ಇನ್ನೇವೆನವ್ವ. ಮನ್ಮಥ ವೈರ್ಯ ಅನುಭಾವದಲ್ಲಿ ಎನ್ನ ಮನ ಸಿಲುಕಿ ಬಿಡದು, ಇನ್ನೇನ ಮಾಡುವೆ ನೆಲೆ ಕರುಣವಿಲ್ಲದ ತಾಯೇ, ದಿನ ವೃಥ ಹೋಯಿತ್ತಾಗಿ ಯೌವನ ಬೇಸರವಾಗದ ಮುನ್ನ, ಪಿನಾಕಿಯ ನೆರೆಹವ್ವ ಪಿನಾಕಿಯ ನೆರೆಹವ್ವ ಶಂಭು ಜಕ್ಕೇಶ್ವರನ ಶಂಭು ಜಕ್ಕೇಶ್ವರನ. ಅಕ್ಕ ಈ ವಚನವನ್ನು ಅತ್ಯಂತ ಕಾವ್ಯಾತ್ಮಕವಾಗಿ ಬರೆದಿದ್ದಾರೆ. ಭಗವಂತ ನನ್ನ ಗಂಡ, ನನ್ನ ಇನಿಯ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ನನ್ನ ಇನಿಯನಿಗೆ ನಾನು ಪ್ರೇಮಿಸುವವನಿಗೆ ನನ್ನನ್ನು ಕೂಡಬೇಕೆಂಬ ತವಕವಿಲ್ಲ, ಆದರೆ ನನಗೆ ಆತುರವಿದೆ ತವಕವಿದೆ ಎಂದು ಕೊಡುತ್ತಾರೆ. ಈ ನಿನ್ನ ನಿಧಾನತೆಯನ್ನು ನಾನು ಸೈರಿಸಲಾರೆ, ಹಾಗಾಗಿ ಬೇಗ ಎನ್ನನ್ನು ಕೂಡು ಬಾ ಎನ್ನುತ್ತಾರೆ ಸತ್ಯಕ್ಕ. ಹಾಗೆಯೇ ಮುಂದೆ ಹೋಗಿ ಹೇಳುತ್ತಾರೆ, ನನ್ನ ಮನಸ್ಸಿನ ಇಚ್ಛೆಯನ್ನು ಭಾವನೆಗಳನ್ನು ನನ್ನ ನಲ್ಲನಿಗೆ ಹೇಳುವವರಿಲ್ಲ, ನಾನೇನು ಮಾಡಲಿ, ಹೇಗೆ ತಿಳಿಸಲಿ ಎನ್ನುತ್ತಾರೆ. ಸಖಿಯರಿದ್ದರೆ ಹೋಗಿ ತಿಳಿಸುತ್ತಿದ್ದರು, ಎನಗೆ ಸಖಿಯರಿಲ್ಲ ಎಂದು ಬಿಡುತ್ತಾರೆ. ಕಾಮನ ಬಾಣವನ್ನು ಬಿಡುವ ಮನ್ವತ, ಅವನು ಎನಗೆ ವೈರಿ, ಅವನೇ ನನ್ನ ಶತ್ರು, ಎನ್ನ ಅನುಭಾವದಲ್ಲಿ ಅವನಿಗೆ ಎನ್ನ ಮನವನ್ನು ಸಿಲುಕಿಸಲಾರೆ ಎಂದು ಬಿಡುತ್ತಾರೆ. ಎಲೆ ತಾಯೇ, ಇದನ್ನು ನೀನು ಅರಿ,
ಓ ಇನಿಯ, ಎನ್ನ ಯೌವನ ಮುಗಿಯುವ ಮುನ್ನ ನಿನ್ನನ್ನು ಸೇರಿಸು. ಹೀಗೆ ಸತ್ಯಕ್ಕ ತನ್ನ ಭಾವನೆಗಳನ್ನು ವಚನದ ಮೂಲಕ ಹರಿಯಿದ್ದಾರೆ. ಹೇಗಿದೆ ಸತ್ಯಕ್ಕನ ಪ್ರೇಮಕ್ಕೂ ನಮ್ಮ ಪ್ರೇಮಕ್ಕೂ ಇರುವಂತಹ ವ್ಯತ್ಯಾಸ? ಸತ್ಯಕ್ಕ ಶರಣರನ್ನು ಗೌರವಿಸಿ ಸದಾ ಅವರ ಪಾದ ಸೇವೆಯಲ್ಲಿರುತ್ತಾನೆ ಎನ್ನುತ್ತಾರೆ. ವಚನ ಹೀಗಿದೆ: ಆಡಿ ಗಡಿಗೆ ನಿಮ್ಮ ಶರಣರಡಿಗೆಯರಿಗೆ ಶರಣೆಂಬೆ. ನುಡಿಯ ಬೋಧೆಯ ಮಾತು ಅನ್ಯ ನುಡಿ ಸಮನಿಸದು. ಓಡು ದೇಹದ ಶಿರಬಿಗಿದು ಮಡುಗಟ್ಟಿ ಕಂಬನಿಯ ಕಡಲೊಳಗೆ ತೇಲಾಡುತ್ತಿದ್ದೆಂಬೆಪ್ಪೆನು. ಮೃಡ ಶರಣು ಶರಣೆಂಬೆ. ಶಬ್ದ ಒಡಲುಗೊಂಡು ಶಂಭು ಜಕ್ಕೇಶ್ವರ ದೇವರಿಗೆ ಶರಣೆನುತ ಮೈ ಮೆರೆದಿಪ್ಪೆನು. ಅಕ್ಕ ಹೇಳುತ್ತಾರೆ, ಒಂದೊಂದು ಹೆಜ್ಜೆಗೂ ನಾನು ಶರಣರನ್ನು ಸ್ಮರಿಸುತ್ತೇನೆ. ಅವರ ಪಾದಂಗಳಿಗೆ ನಮಸ್ಕರಿಸಿ ಅವರಿಗೆ ನನ್ನ ಭಕ್ತಿಯನ್ನು ಸಮರ್ಪಿಸುತ್ತೇನೆ. ಅವರು ಹೇಳುವ ಮಾತುಗಳು ಬರೀ ಮಾತುಗಳಲ್ಲ, ಅವು ಜೀವನವನ್ನು ಸುಂದರಗೊಳಿಸುವ, ಬದುಕನ್ನು ಸರಳಗೊಳಿಸುವ, ಹುಟ್ಟನ್ನು ಶ್ರೇಷ್ಠಗೊಳಿಸುವ ಸದ್ಬೋಧನೆಯ ಅಮೃತತ್ವದ ನುಡಿಗಳು. ಆ ನುಡಿಗಳಿಗೆ ಇತರೆ ಯಾವುದೇ ನುಡಿಗಳು ಸರಿಸಮನಾಗಿ ನಿಲ್ಲಲಾರವು ಎನ್ನುತ್ತಾರೆ ಸತ್ಯಕ್ಕ. ಹೌದು, ಶರಣರ ನುಡಿಗೆ ಅಂತಹ ಶಕ್ತಿ ಇದೆ. ಹಾಗಾಗಿಯೇ ಶರಣರ ನುಡಿಗಳು ಇಂದಿಗೂ ಕೂಡ ನಮ್ಮೆಲ್ಲರ ಬಾಳಿನ ಮಾರ್ಗವನ್ನು ತೋರಿಸುವಂತಹ ದೀವಿಗೆಯಾಗಿವೆ. ಅಕ್ಕ ಮುಂದೆ ಹೋಗಿ ಹೇಳುತ್ತಾರೆ, ನಡೆದಾಡುವ ಈ ದೇಹ ನಿಂತು ಹೋದರು, ದುಃಖ ಸಾಗರದಲ್ಲೇ ಮುಳುಗಿದ್ದರು, ಶರಣರಿಗೆ ಶರಣ ಎನ್ನುವುದನ್ನು ನಾನು ಮರೆಯಲಾರೆ. ಅವರಿಗೆ ತಲೆಬಾಗಿ ಅವರ ಸೇವೆಯಲ್ಲಿ ನನ್ನ ದುಃಖ ನನ್ನ ನೋವನ್ನು ಮರೆತು ಅವರ ಸ್ಮರಣೆಯಲ್ಲಿ ನನ್ನನ್ನು ಮರೆವೆನು ಕಾಣ ಎಂದು ಬಿಡುತ್ತಾರೆ. ಎಂತಹ ಮಾತುಗಳು ಅಕ್ಕನದು! ಪ್ರಸ್ತುತ ಸಮಾಜದಲ್ಲಿ ಹಿರಿಯರ ಅನುಭವದ ಮಾತುಗಳಿಗೆ ಮೌಲ್ಯವಿದೆ ಎನ್ನುವುದನ್ನು ಮರೆಯುತ್ತಿದ್ದಾರೆ. ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವಂತಹ ವ್ಯವಧಾನವೂ ಕೂಡ ಪ್ರಸ್ತುತ ಸಮಾಜದ ಮನುಷ್ಯರಿಗೆ ಇಲ್ಲ ಎನ್ನಬಹುದು. ತಾವು ತಿಳಿದದ್ದೇ ಸರಿ ಎನ್ನುವ ಭಾವದಲ್ಲಿ ತೇಲಾಡುತ್ತಿದ್ದಾರೆ, ಮುಳುಗಿದ್ದಾರೆ. ನಮ್ಮ ಹಿಂದಿನವರು ಸಂಸಾರ, ಕುಟುಂಬ, ಸಮಾಜ ಹೀಗೆ ಎಲ್ಲದರೊಳಗಿದ್ದು ಎಲ್ಲವನ್ನೂ ಸ್ವೀಕರಿಸಿ ಶಾಂತಿ ಸಮಾಧಾನದಿಂದ ಬದುಕುತ್ತಿದ್ದರು. ಆದರೆ ಇಂದು ತಾವು ತಮ್ಮವರಷ್ಟೇ ಎಂದು ಬದುಕುತ್ತಿದ್ದರೂ ಕೂಡ ಬದುಕು ಒತ್ತಡವೆನ್ನುತ್ತಾರೆ. ಇದಕ್ಕೆ ಕಾರಣ ಹಿರಿಯರ ತಿಳಿದವರ ನುಡಿಗಳಿಗೆ ನಡೆಯಾಗದೇ ಇರುವುದೇ ಕಾರಣ. ಇದನ್ನು ಪ್ರಸ್ತುತ ಸಮಾಜ ಅರಿಯಬೇಕು, ಅರಿತು ಅದರಂತೆ ನಡೆಯಬೇಕು. ಸತ್ಯಕ್ಕ ತಮ್ಮ ವಚನಗಳಲ್ಲಿ ಗುರು ಶಿಷ್ಯ ಸಂಬಂಧ ಹೇಗಿರಬೇಕು, ಹಾಗೆಯೇ ಜಂಗಮವೆಂದರೇನು, ಅದರೊಡನೆ ಭಕ್ತನ ಸಂಬಂಧ ಹೇಗಿರಬೇಕು, ಹೀಗೆಲ್ಲ ತಮ್ಮ ವಚನಗಳಲ್ಲಿ ತನ್ನದೇ ಆದಂತಹ ವಿಚಾರಧಾರೆಯನ್ನು ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನವನ್ನು ನೋಡೋಣ. ಅಯ್ಯ, ಪುಣ್ಯ ಪಾಪ ಇಹ ಪರಂಗಳಿಗೆ ಹೊರಗಾದ ಶಿಷ್ಯ ಗುರು ಜಂಗಮದ ವಿಚಾರವೆಂತೆಂದೆಡೆ, ತನ್ನ ತಾನೇ ಪಕ್ವವಾಗಿ ವೃಕ್ಷವ ತನ್ನೊಳಗೆ ಮಾಡಿಕೊಂಡು ಶಿವಾಜ್ಞೆಯಿಂದ ತೊಟ್ಟು ಬಿಟ್ಟ ಹಣ್ಣಿನಂತೆ ಶಿವಭಕ್ತ ಮತ ಮೊದಲಾಗಿ ಆವ ಜಾತಿಯಲ್ಲಿ ಜನಿತವಾದಡೇನೋ, ಪೂರ್ವ ಗುಣಧರ್ಮಗಳ ಮುಟ್ಟದೆ ಲೋಕಾಚಾರವ ಹೊದ್ದದೆ ಪಂಚಮಹಾಪಾತಂಕಗಳ ಬೆರೆಸದೆ ಸತ್ಯ ಶರಣರ ಸಂಘ ಸತ್ಯ ನಡೆ ನುಡಿಯಿಂದಾಚರಿಸಿ ಲಿಂಗಾಚಾರ ಮೋಹಿಯಾಗಿ ಅಡಿಗೆರಗಿ ಬಂದ ಪೂರ್ವಜ್ಞಾನಿ ಪುನರ್ಜಾತಂಗೆ ಪಕ್ಷಿ ಪಳರಸಕ್ಕೆರಗುವಂತೆ ಮೋಹಿಸಿ ಅಂಗದ ಮಲಿನವ ತೊಡೆದು ಚಿದಂಗವ ಮಾಡಿ ಚಿದ್ಘನಲಿಂಗವ ಸಂಬಂಧಿಸಿ 21 ದೀಕ್ಷೆಯ ಕರುಣಿಸುವಾತನೇ ತ್ರಿನೇತ್ರವುಳ್ಳ ಗುರುವೆಂಬನಯ್ಯ. ಅಂತಹ ಗುರುಕರಜಾತನ ಭೇದಿಸಿ ತ್ರಿವಿಧ ಜಪವ ಹೇಳಿ ತ್ರಿವಿಧ ಲಿಂಗಾನುಭವವ ಬೋಧಿಸುವಾತನೇ ಸರ್ವಾಂಗ ಲೋಚನವುಳ್ಳ ಜಂಗಮವೆಂಬೆನೋಡ. ಇಂತಹ ಸನ್ಮಾರ್ಗಿಗಳಿಗೆ ಭಾವಬಂಧನ ನಾಸ್ತಿ ಕಾಣ. ಶಂಭು ಜಂಕೇಶ್ವರ ಭಾವಬಂಧನ ನಾಸ್ತಿ ಕಾಣ. ಸತ್ಯಕ್ಕ ಗುರು ಜಂಗಮ ಇರುವರು ಪುಣ್ಯ ಮತ್ತು ಪಾಪ, ಇಹ ಮತ್ತು ಪರ, ಅಂದರೆ ಲೌಕಿಕ ಮತ್ತು ಪಾರಮಾರ್ಥಿಕ, ಇವುಗಳಿಗೂ ಮೀರಿ ಅದರ ಹೊರಗಾಗಿ ನಿಂತವರು ಎನ್ನುತ್ತಾರೆ.
ಜಾತಿ ಮತಂಗಳ ಸೋಂಕಿಲ್ಲದವರು ಎನ್ನುತ್ತಾರೆ. ರುಚಿಯ ನೀಡುವ ಹಣ್ಣುಗಳು ವೃಕ್ಷದಂತೆ ತಮಗೆ ತಾವೇ ಬೆಳೆದು ನಿಂತಂಥವರು ಎನ್ನುತ್ತಾರೆ. ಮಾನವ ಸಹಜ ಗುಣಧರ್ಮಗಳಾದಂತಹ ಹಸಿವು, ಬಾಯಾರಿಕೆ, ನಿದ್ರೆ ಹೀಗೆ ಇವುಗಳು ಅವರನ್ನು ಕಾಡಿಸುವವು. ಲೋಕದ ಜನರಂತೆ ಆಸೆ, ಬಯಕೆ, ಮೋಹ ಹೀಗೆ ಇವುಗಳಾವು ಅವರ ಹತ್ತಿರಕ್ಕೆ ಸುಳಿಯದ ಹಾಗೆ ನೋಡಿಕೊಳ್ಳುವರು ಎನ್ನುತ್ತಾರೆ. ಇನ್ನು ವಂಚಿಸುವ, ಕೊಲ್ಲುವ, ಅವಮಾನಿಸುವ, ಕದಿಯುವ, ಸುರಪಾನ ಮಾಡುವ ಹೀಗೆ ಪಾತಕಗಳು ತನ್ನ ಜೀವನದಲ್ಲಿ ಬೆರೆಸದೆ ನಿಶ್ಚಿಂತರಾಗಿರುತ್ತಾರೆ ಎನ್ನುತ್ತಾರೆ. ಕೇವಲ ಉತ್ತಮರ ಸಹವಾಸ ಮಾಡುತ್ತಾ, ಉತ್ತಮ ಗುಣಗಳನ್ನು ಆಚರಿಸುತ್ತಾ, ಉತ್ತಮವನ್ನೇ ಬೋಧಿಸುತ್ತಾ, ಲಿಂಗ ಪೂಜೆಯಲ್ಲಿ ನಿರತರಾಗಿ ದೈಹಿಕವಾಗಿ ಮಾನಸಿಕವಾಗಿ ಮಲಿನವ ಕಳೆದು ಶುದ್ಧರಾಗಿ ಸದಾ ಆನಂದದಲ್ಲಿ ಇರುವವರು ಎಂದು ಬಿಡುತ್ತಾರೆ. ಹೌದಲ್ಲವೇ? ಹೀಗೆ ಗುರು ಜಂಗಮದ ಲಕ್ಷಣವನ್ನು ಸತ್ಯಕ್ಕ ವಚನದಲ್ಲಿ ಬಿಡಿ ಬಿಡಿಯಾಗಿ ತಿಳಿಸಿಬಿಟ್ಟಿದ್ದಾರೆ. ಹಾಗೆ ಮುಂದೆ ಹೇಳುತ್ತಾರೆ, ತ್ರಿವಿಧ ಜಪ ಎಂದರೆ ಇತರರಿಗೆ ಕೇಳಿಸದಂತೆ ಮನಸ್ಸಿನಲ್ಲೇ ಜಪ ಮಾಡುವುದು. ಹೀಗೆ ಜಪ ಪ್ರತಿಷ್ಠಾನೆ ಮಾಡಿಸುವವ. ನಮ್ಮ ತ್ರಿವಿಧ ಲಿಂಗ ಅಂದರೆ ಕರಸ್ಥಲದಲ್ಲಿ ಲಿಂಗವಿಟ್ಟು ಪೂಜಿಸುವುದನ್ನು, ಪ್ರಾಣದಲ್ಲಿ ಲಿಂಗ ಧರಿಸಿ ಪೂಜಿಸುವುದನ್ನು, ಮನದಲ್ಲಿ ಲಿಂಗವಿಟ್ಟು ಸರ್ವಾಂಗದಲ್ಲಿ ಲಿಂಗವನ್ನು ಧರಿಸಿ ಪೂಜಿಸುವುದನ್ನು ಕಲಿಸುವಂತಹವನೇ ನಿಜ ಜಂಗಮ ಎನ್ನುತ್ತಾರೆ. ಇಂತಹವರ ಸಂಘವನ್ನು ಮಾಡಲು ಇಚ್ಛಿಸುತ್ತಾ ಬಯಸುತ್ತಾ ಅವರ ಅಡಿಗಳಿಗೆ ಶರಣನ್ನು ಸಮರ್ಪಿಸಿ ಅವರನ್ನು ಅರಿತು ಆಚರಿಸುವವನೇ ಭಕ್ತನೋಡ ಎನ್ನುತ್ತಾರೆ. ಹೀಗೆ ಸತ್ಯಕ್ಕ ಲಿಂಗ, ಜಂಗಮ, ಗುರು ಹೇಗಿರಬೇಕು, ಅವರ ಗುಣಲಕ್ಷಣಗಳೇನು ಎನ್ನುವುದನ್ನು ಸವಿಸ್ತಾರವಾಗಿ ವಚನಗಳ ಮೂಲಕ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಹೀಗೆ ಸತ್ಯಕ್ಕನ ವಿಚಾರಧಾರೆ ಲಿಂಗ ಜಂಗಮದ ಬಗ್ಗೆ ಸಾಗಿರುವುದು ಸತ್ಯಕ್ಕನ ನಿಜ ವ್ಯಕ್ತಿತ್ವವನ್ನು ದರ್ಶನ ಮಾಡಿಸುತ್ತದೆ. ಇಂತಹ ಅನೇಕ ವಚನಗಳನ್ನು ಸತ್ಯಕ್ಕನ ವಿಚಾರಗಳಲ್ಲಿ ಕಾಣಬಹುದಾಗಿದೆ. ಅವರು ದೇವರ ಬಗ್ಗೆ ಅವರ ಚಿಂತನೆ ಏನಿತ್ತು ಎನ್ನುವುದನ್ನು ಕೂಡ ಅವರ ವಚನ ಸಾಹಿತ್ಯದಲ್ಲಿ ಕಂಡುಕೊಳ್ಳಬಹುದಾಗಿದೆ. ಅವರು ಹೇಳುತ್ತಾರೆ, ಆದಿಯಲ್ಲ ದೇವ ನಿಮ್ಮನ್ನಾರು ಬಲ್ಲರು, ವೇದಂಗಳು ಮುನ್ನಲತ್ತತ್ತಲರಿಯವು, ವೇದಿಗಳು ಪರಬ್ರಹ್ಮವೆಂದೆಂಬರು, ನಾದ ಬಿಂದು ಕಳಾತೀತನೆಂದೆಂಬರು, ಸಾಧು ಸಜ್ಜನ ಸದ್ಭಕ್ತರಿಚ್ಛೆಗೆ ಬಂದೆಯಾಗಿ ಈಗೀಗ ದೇವನಾದೆ ಕಾಣ ಶಂಭುಜಕ್ಕೇಶ್ವರ ಶಂಭುಜಕ್ಕೇಶ್ವರ. ಸತ್ಯಕ್ಕೆ ಹೇಳುತ್ತಾರೆ, ದೇವರು ಅವನೇ ಮೊದಲಿಗ. ದೇವರು ಅದೊಂದು ಶಕ್ತಿ. ಈ ಜಗತ್ತಿನಲ್ಲಿರುವಂತಹ ಸಚರಾಚರಗಳು ರಚನೆಗೆ ಬಾರದಂದೇ ಅವನು ಇದ್ದಂತಹವ. ಹಾಗಾಗಿ ಅವನು ಯಾವಾಗ ಉದಯವಾದ, ಹೇಗೆ ಉದಯವಾದ ಎಂದು ಅರಿತವರು ಯಾರೂ ಇಲ್ಲ ಎಂದು ಬಿಡುತ್ತಾರೆ ಸತ್ಯಕ್ಕ. ಆದರೆ ವೇದಗಳು ಬಹಳ ಪೂರ್ವದಂತಹ ಆಧ್ಯಾತ್ಮಿಕ ಆಕರಗಳು. ಅವುಗಳಿಗೂ ಕೂಡ ದೇವರ ಬಗ್ಗೆ ತಿಳಿದಿಲ್ಲ. ಆದರೂ ವೇದವನ್ನು ಬರೆದಂತಹ ಋಷಿಮುನಿಗಳು ಅವನನ್ನು ಪರಬ್ರಹ್ಮ ಎಂದು ಕರೆಯುತ್ತಾರೆ. ನಾದ ಬಿಂದು ಕಳಾತೀತ ಎಂದು ಕೇಳುತ್ತಾರೆ. ಹೀಗೆ ಸತ್ಯಕ್ಕ ಪರಮಾತ್ಮನನ್ನು ಹೀಗೆ ಕಂಡುಕೊಂಡಿದ್ದಾರೆ ಎಂದು ಹೇಳುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ಸಾಧುಗಳು ಸಜ್ಜನರು ಸದ್ಭಕ್ತರಿಗೆ ಪರಮಾತ್ಮ ಹತ್ತಿರವಾದಂತಹ ಕಾರಣ ಅವರು ದೇವರನ್ನು ತಾವು ಕಂಡ ಹಾಗೆ ಚಿತ್ರಿಸಿಬಿಡುತ್ತಾರೆ. ಮೂರ್ತಿಯಾಗಿಸಿದ್ದಾರೆ, ಲಿಂಗವಾಗಿಸಿದ್ದಾರೆ, ಅಮೂರ್ತಗೊಳಿಸಿದ್ದಾರೆ. ಹೀಗೆ ದೇವರ ವಿವರವನ್ನು ಅಕ್ಕ ತನ್ನದೇ ಆದಂತಹ ವಿಚಾರಗಳ ಮೂಲಕ ತಿಳಿಸಿದ್ದಾರೆ. ಇಲ್ಲಿ ಸತ್ಯಕ್ಕ ಒಂದಷ್ಟು ಪದಗಳಲ್ಲಿ ದೇವರನ್ನ, ದೈವಿಕ ಶಕ್ತಿಯನ್ನು ಎಷ್ಟು ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಚಿತ್ರಿಸಿಬಿಟ್ಟಿದ್ದಾರೆ. ಇದು ಸತ್ಯಕ್ಕ ದೈವಿಕ ಆನಂದದ ಅನುಭವವನ್ನು ಹೇಗೆ ಪಡೆದುಕೊಂಡಿದ್ದರು ಎನ್ನುವುದನ್ನು ಕಾಣಬಹುದಾಗಿದೆ. ಸತ್ಯಕ್ಕ ಲಿಂಗೈಕ್ಯ ಎನ್ನುವುದರ ಬಗ್ಗೆ ತಮ್ಮ ವಿಚಾರವನ್ನು ಹೀಗೆ ತಿಳಿಸುತ್ತಾರೆ. ವಚನ ಹೀಗಿದೆ: ಊದಕದೊಳಗಣ ಕಿಚ್ಚಿನಂತೆ ಲಿಂಗೈಕ್ಯವು ನೋಡ, ವಾಯು ನುಂಗಿದ ಪರಿಮಳದಂತೆ ಲಿಂಗೈಕ್ಯವು ನೋಡ, ಊರಿಯೊಳಡಗಿದ ಕರ್ಪೂರದಂತೆ ಲಿಂಗೈಕ್ಯವು ನೋಡ, ಭಾವವನ್ನು ಅಡಗಿಸಿದ ಬಯಲಿನಂತೆ ಲಿಂಗೈಕ್ಯವು, ಯಥೋ ವಾಚೋ ನಿರ್ವತ್ತಂತೆ ಅಪ್ರಾಪ್ಯೆ ಮನಸ ಸಹ ಎಂದುದಾಗಿ ವಾಂಗ್ಮನಕ್ಕೆ ಅಗೋಚರವಾದ ಮಹಾಶರಣನ ಒಳಗೊಂಡು ಥಳಥಳಿಸಿ ಬೆಳಗಿ ಹೊಲೆ ಹೊತ್ತ ನಿಶ್ಶಬ್ದ ಬ್ರಹ್ಮವಾಗಿರ್ದೆನಯ್ಯ ನಮ್ಮ ಶಂಭುಜಕ್ಕೇಶ್ವರ
ನಮ್ಮ ಶಂಭುಜಕ್ಕೇಶ್ವರ. ಇಲ್ಲಿ ಸತ್ಯಕ್ಕ ಲಿಂಗದೊಳಗೆ ಐಕ್ಯವಾಗುವಿಕೆ ಎಂದರೆ ಹೇಗೆ ಎನ್ನುವುದನ್ನು ತಾವು ಕಂಡನ ಬೆಳಕಿನ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರು ಹೇಳುತ್ತಾರೆ, ಲಿಂಗೈಕ್ಯ ಎನ್ನುವಂತಹ ಸ್ಥಿತಿ ಅದು ಉದಕದೊಳಗಿನ ಕಿಚ್ಚಿನಂತೆ ಎನ್ನುತ್ತಾರೆ. ಅಂದರೆ ನೀರಿನೊಳಗೆ, ಇಲ್ಲಿ ಸಮುದ್ರದೊಳಗೆ ಅಗ್ನಿ ಇರುತ್ತದೆ, ಆದರೆ ಅದು ಕಾಣಿಸುವುದಿಲ್ಲ. ಹಾಗೆಯೇ ಲಿಂಗೈಕ್ಯನ ಸ್ಥಿತಿ ಕಾಣಿಸದು ಎನ್ನುತ್ತಾರೆ. ಹಾಗೆ ಮುಂದೆ ಹೋಗಿ ಹೇಳುತ್ತಾರೆ, ವಾಯು ನುಂಗಿದ ಪರಿಮಳದಂತೆ ಎನ್ನುತ್ತಾರೆ. ಹೌದು, ಗಾಳಿಯಲ್ಲಿ ವಾಸನೆ ಇರುತ್ತದೆ. ಅದನ್ನು ನಾವು ವಾಸನೆ ತೆಗೆದುಕೊಂಡು ಇದು ಇಂತಹ ವಾಸನೆ ಎಂದು ಹೇಳಬಹುದೇ ಹೊರತು ಅದನ್ನು ತೋರಿಸಲು ಸಾಧ್ಯವಿಲ್ಲ. ಅದೇ ರೀತಿ ಲಿಂಗೈಕ್ಯನ ಸ್ಥಿತಿ ಎನ್ನುತ್ತಾರೆ. ಇದು ಅತ್ಯಂತ ಸರಳವಾದ ಉದಾಹರಣೆ ಎನ್ನಬಹುದು. ಮುಂದೆ ಹೋಗಿ ಹೇಳುತ್ತಾರೆ, ಉರಿಗೆ ಸಿಕ್ಕಿದ ಕರ್ಪೂರ ಹೇಗೆ ಉರಿಯ ಅಂದರೆ ಅಗ್ನಿಯೊಳಗೆ ಲೀನಗೊಂಡು ಕರ್ಪೂರದ ಕುರುಹೆ ಇಲ್ಲದಾಗುತ್ತದೋ ಹಾಗೆ ಐಕ್ಯನ ಸ್ಥಿತಿಯಲ್ಲಿ ಮನುಷ್ಯ ತನ್ನ ಮಾನವ ಶರೀರವನ್ನು ಕಳೆದುಕೊಂಡು ದೈವಿ ಶಕ್ತಿಯನ್ನು ಗಳಿಸುತ್ತಾನೆ ಎನ್ನುತ್ತಾರೆ. ಭಾವವನ್ನಡಗಿಸಿದ ಬಯಲು ಎನ್ನುತ್ತಾರೆ. ಹೌದು, ಹೇಗೆ ಬಯಲಿನಲ್ಲಿ ಎಲ್ಲವೂ ಅಡಗಿ ಏನೂ ಅಡಗಿಲ್ಲವೇನೋ ಎನ್ನುವ ಹಾಗೆ ಇದೆಯೋ ಹಾಗೆ ಲಿಂಗೈಕ್ಯನಾದವನು ಎಲ್ಲದರೊಳಗಿದ್ದು ಎಲ್ಲೂ ಇಲ್ಲದ ಹಾಗೆ ಇರುತ್ತಾನೆ ಎನ್ನುತ್ತಾರೆ ಸತ್ಯಕ್ಕ. ಮುಂದೆ ಹೋಗಿ ಹೇಳುತ್ತಾರೆ, ಲಿಂಗೈಕ್ಯನ ಸ್ಥಿತಿ ಮಾತು ಮನಸ್ಸಿಂಗೆ ನಿಲುಕದ್ದು. ಮಾತು ಮನಗಳಿಂದ ಅತ್ತತ್ತ ಅದೊಂದು ಬೆಳಕಿನ ಸ್ಥಿತಿ. ಧ್ವನಿ ಇಲ್ಲದ ಧ್ವನಿ ನಿಶ್ಶಬ್ದ ಬ್ರಹ್ಮ ಎಂದು ಬಿಡುತ್ತಾರೆ. ಅದೆಂತಹ ವಿಚಾರ ಅಡಗಿದೆ ಸತ್ಯಕ್ಕನಲ್ಲಿ. ಇಂತಹ ವಿಚಾರದ ಓರೆಗೆ ನಮ್ಮನ್ನು ನಾವು ಹಚ್ಚಿಕೊಳ್ಳಬೇಕು. ಶರಣರಿಗೂ ಸಂಸಾರ ಕುಟುಂಬ ಎಂದೆಲ್ಲ ಇರಲಿಲ್ಲವೇ? ಆದರೂ ಕೂಡ ಅವರು ಇಂತಹ ಚಿಂತನೆಗಳ ಮೂಲಕ ಜಗದ ಬೆಳಕಾಗಿ ಜಗಕ್ಕೆ ಏನಾದರೂ ಉತ್ತಮವನ್ನು ಕೊಟ್ಟು ಹೋಗಲಿಲ್ಲವೇ? ಇದನ್ನು ನಾವು ಅರಿತು ನಮ್ಮನ್ನು ಉತ್ತಮ ಚಿಂತನೆಗೆ ನೂಕಬೇಕಲ್ಲವೇ? ಸತ್ಯಕ್ಕ ಈ ಭವದಲ್ಲಿನ ಘೋರತೆಯು ಅದರ ಬಗ್ಗೆಯೂ ಹೇಳಿಕೊಂಡಿದ್ದಾರೆ. ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ, ಏಕೆನ್ನ ಭಾರದ ಭವಂಗಳಲ್ಲಿ ಬರಿಸಿದೆ, ಏಕೆನ್ನ ಘೋರ ಸಂಸಾರದಲ್ಲಿರಿಸಿದೆ, ಏಕೆನಗೆ ಕರುಣಿಸಲೊಲ್ಲದೆ ಕಾಡಿಹೇ, ಏಕೆ ಹೇಳ ಎನ್ನ ಲಿಂಗವೇ ಎಲೆ ಲಿಂಗವೇ, ಆನು ಮಾಡಿದ ತಪ್ಪೇನು ಸಾಕಲಾಗದೆಂದು ಅಕ್ಕೊತ್ತಿ ನೂಕಿದಡೆ, ಏಕೆ ನಾ ನಿಮ್ಮ ಬಿಡುವೆ ಶಂಭುಜಕ್ಕೇಶ್ವರ, ಏಕೆ ನಾ ನಿಮ್ಮ ಬಿಡುವೆ. ಹೀಗೆ ಸತ್ಯಕ್ಕ ನನ್ನ ಮೇಲೆ ನಿನ್ನ ಕರುಣೆ ಏಕಿಲ್ಲ, ಇಂತಹ ಸಂಸಾರದ ಬಂಧನದಲ್ಲಿ ನನ್ನನ್ನು ಏಕೇರಿಸಿದೆ, ನನ್ನನ್ನು ನೀನು ಏನೇ ಮಾಡು, ಅದರೊಳಗೆ ಇನ್ನಷ್ಟು ನುಗ್ಗಿದರೂ ನಾನು ಮೇಲೆದ್ದು ನಿಮ್ಮ ಹತ್ತಿರ ಬಂದೇ ಬರುತ್ತೇನೆ, ನಾ ನಿನ್ನ ಬಿಡೆ ಎಂದು ಹೇಳುವ ಮೂಲಕ ಅಕ್ಕ ಛಲ ಬಿಡದೆ ಭವಿತನದಿಂದ ಮೇಲೆದ್ದು ಭಕ್ತತ್ವದೆಡೆಗೆ ಸಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಇಂತಹ ಛಲ ನಮ್ಮದಾಗಬೇಕು. ಆಗ ನಾವು ಕೂಡ ಈ ಲೋಕದಲ್ಲಿ ಜನಿಸಿದ್ದರೂ ಇಲ್ಲಿಯೂ ಶಾಂತಿ ನೆಮ್ಮದಿಯಿಂದ ಬದುಕಿ ಬಾಳಿ ದೇವರ ಸನ್ನಿಧಿಗೆ ಸೇರಬಹುದು. ಇದುವೇ ಸತ್ಯಕ್ಕನ ನಿಜ ನಿಲುವಾಗಿದೆ. ಸತ್ಯಕ್ಕ ಅತ್ಯಂತ ವಿಶ್ವಾಸದಿಂದ ಭಗವಂತನನ್ನು ನಂಬಿ ಅವನು ನಿಮ್ಮನ್ನು ಖಂಡಿತ ಕಾಪಾಡುತ್ತಾನೆ ಎಂದು ಹೇಳಿ ಅದಕ್ಕೆ ಹಲವರ ಉದಾಹರಣೆಯನ್ನು ಕೊಟ್ಟಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದು. ಅಕ್ಕನ ವಿಶ್ವಾಸದ ವಚನ ಹೇಗಿದೆ ನೋಡೋಣ. ಅಕ್ಕ ಹೇಳುತ್ತಾರೆ, ವಿಶ್ವಾಸದಿಂದ ನಂಬಿದರಯ್ಯ ಬಿಲ್ಲಮರಾಯನೋ, ವಿಶ್ವಾಸದಿಂದ ನಂಬಿದರಯ್ಯ ಗೊಲ್ಲಾಳರಾಯನವರು, ವಿಶ್ವಾಸದಿಂದ ನಂಬಿದರಯ್ಯ ಕೆಂಭಾವಿಯ ಬೊಗಣ್ಣನವರು, ವಿಶ್ವಾಸದಿಂದ ನಂಬಿದರಯ್ಯ ಬಿಳ್ಳೇಶ್ವರ ಮಲ್ಲಯ್ಯಗಳು, ವಿಶ್ವಾಸದಿಂದ ನಂಬಿದರಯ್ಯ ಸಾಮವೇದಿಗಳು, ವಿಶ್ವಾಸದಿಂದ ನಂಬಿದರಯ್ಯ ದಾಸ ದುಗ್ಗಳೆಯರು, ವಿಶ್ವಾಸದಿಂದ ನಂಬಿದರಯ್ಯ ಸಿರಿಯಾಳ ಚಂಗಳಿಯವರು, ವಿಶ್ವಾಸದಿಂದ ನಂಬಿದರಯ್ಯ ಸಿಂಧು ಬಲ್ಲಾಳನವರು, ವಿಶ್ವಾಸದಿಂದ ನಂಬಿದರಯ್ಯ ಬಿಬ್ಬಿ ಬಚಯ್ಯಗಳು, ವಿಶ್ವಾಸದಿಂದ ನಂಬಿದರಯ್ಯ ಮರುಳಶಂಕರ ದೇವರು. ಇಂತಪ್ಪ ವಿಶ್ವಾಸಿಗಳ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದನಯ್ಯ ಶಂಭುಜಕ್ಕೇಶ್ವರ ಶಂಭುಜಕ್ಕೇಶ್ವರ. ಇಲ್ಲಿ ಸತ್ಯಕ್ಕ ಭಗವಂತನ ಮೇಲೆ ವಿಶ್ವಾಸವನ್ನಿಡಬೇಕು. ವಿಶ್ವಾಸವನ್ನಿಟ್ಟಂತಹವರೆಲ್ಲ ಭಗವಂತನ ಕೃಪೆಗೆ ಪಾತ್ರರಾಗುವುದನ್ನು ನಾನು ಕಾಣಬಹುದು ಎನ್ನುತ್ತಾರೆ. ಇಲ್ಲಿ ಅವರು ಶರಣ ಬಿಲ್ಲಮರಾಯ, ಗೊಲ್ಲಾಳರಾಯ,
ಕೆಂಭಾವಿ ಬೋಗಣ್ಣ, ಬಳ್ಳೇಶ್ವರ ಮಲ್ಲಯ್ಯ, ಸಾಮವೇದಿ, ದಾಸ ದುಗ್ಗಳೆ, ಭಕ್ತ ಸಿರಿಯಾಳ, ಸಿಂಧು ಬಲ್ಲಾಳ, ಬಬ್ಬಿ ಬಾಚಿದೇವ, ಮರಳು ಶಂಕರದೇವ, ಹೀಗೆ ಅನೇಕ ಶರಣರು ಹೇಗೆ ಭಗವಂತನ ಮೇಲೆ ವಿಶ್ವಾಸವಿಟ್ಟು ಅವನು ನೀಡಿದ ಪರೀಕ್ಷೆಗಳಲ್ಲಿ ಗೆದ್ದು ಬಂದರು ಎನ್ನುವುದನ್ನು ಕಾಣಬಹುದು. ಸಿರಿಯಾಳ ತನ್ನ ಮಗನನ್ನೇ ಕೊಂದು ಅಡುಗೆ ಮಾಡಿದ್ದು, ದಾಸಿಮಯ್ಯ ತಾನು ಶ್ರಮೆಯ ವಹಿಸಿ ನೇಯ್ದ ಕಂಬಳಿಯನ್ನು ಹರಿದು ಛಿದ್ರ ಮಾಡುತ್ತಿದ್ದನ್ನು ನೋಡಿ ಭಗವಂತನ ವಿಶ್ವಾಸದಿಂದ ಆನಂದದಿಂದ ಸ್ವೀಕರಿಸಿತ್ತು. ರಾಜ ಸಿಂಧು ಬಲ್ಲಾಳ ತನ್ನ ಪತ್ನಿಯನ್ನೇ ಋಷಿಯ ಕೋಣೆಗೆ ಕಳಿಸಿದ್ದು, ಹೀಗೆ ಪರಮಾತ್ಮನ ಮೇಲೆ ವಿಶ್ವಾಸವನ್ನಿಟ್ಟು ಭಗವಂತನನ್ನೇ ಗೆದ್ದದ್ದನ್ನು ನಾವು ಕಾಣಬಹುದಾಗಿದೆ. ಹೀಗಾಗಿ ಸತ್ಯಕ್ಕ ವಿಶ್ವಾಸ ನಂಬಿಕೆಗಳ ಮೂಲಕ ಭಗವಂತನ ಕೃಪೆಗೆ ಒಳಗಾಗಬಹುದು ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ನಾವು ಇಂದಿನ ಸತ್ಯಕ್ಕನ ವಿಚಾರಧಾರೆಯನ್ನು ಅರಿತು ಅವುಗಳೆಡೆಗೆ ಸಾಗಬಹುದು. ಸಾಗಿದಾಗ ಮಾತ್ರ ನಾವು ಸತ್ಯಕ್ಕನಂತಹ ಶರಣರಿಗೆ ತಲೆಬಾಗಿದಂತಾಗುತ್ತದೆ ಎನ್ನುವ ವಿಚಾರವನ್ನು ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸರ್ವರಿಗೂ ವಂದನೆಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.